ಬ್ರೇಕ್ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಮಲ್ಲಿಕಾರ್ಜುನ ಬಂಡೆ ಧೀರ ಸಬ್ ಇನ್ಸ್ಪೆಕ್ಟರ್ ಶೂಟರ್ ಮುನ್ನಾನನ್ನು ಅರೆಸ್ಟ್ ಮಾಡೋದಕ್ಕೆ ಹೋಗಿ ತಮ್ಮ ಪ್ರಾಣವನ್ನು ಬಲಿ ಕೊಟ್ಟರು. ಆ ನಂತರ ಅಂಥದ್ದೇ ಘಟನೆಗಳನ್ನು, ಅಂಥದ್ದೇ ಸಂದರ್ಭಗಳನ್ನು, ಸನ್ನಿವೇಶಗಳನ್ನು ಎದುರಿಸಿದ ಅಧಿಕಾರಿಗಳು ಯಾರು ಅಂತ ನೋಡೋದಕ್ಕೆ ಹೋದಾಗ ನಮ್ಮೆದುರಿಗೆ ಬಿಚ್ಚಿಕೊಂಡದ್ದು ಆ ಕ್ಷಣ ಅನ್ನುವಂಥ ವಿಶೇಷ ಸಿರೀಸ್. ಆ ಸಿರೀಸ್ನ ಕೊನೆಯ ಕಂತು ಇವತ್ತಿನದು. ಇವತ್ತು ಒಬ್ಬ ಧೀರ ಇನ್ಸ್ಪೆಕ್ಟರ್ ಕಥೆಯನ್ನು ಹೇಳ್ತಾ ಇದ್ದೀವಿ. ಇನ್ಸ್ಪೆಕ್ಟರ್ ಪ್ರಕಾಶ್ ತಾವು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಪಿಸ್ತೂಲು ಹಿಡಿದುಕೊಂಡು ನಿಂತಿದ್ದಂಥ ಒಬ್ಬ ರೌಡಿಯನ್ನು ಹೊಡೆದು ಉರುಳಿಸಿದ್ರು. ಈ ವಿಶೇಷ ಆ ಕ್ಷಣ ನೋಡ್ತಾ ಇವತ್ತಿನ ಹಾಟ್ ನ್ಯೂಸ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಆ ಕ್ಷಣದ ಎಪಿಸೋಡ್ನಲ್ಲಿ ಇವತ್ತು ನಾವು ಹೇಳ ಹೊರಟಿರೋದು ಮತ್ತೊಬ್ಬ ಗಟ್ಟಿ ಗುಂಡಿಗೆಯ ಇನ್ಸ್ಪೆಕ್ಟರ್ ಒಬ್ಬರ ಬಗ್ಗೆ. ಅವರು ಇನ್ಸ್ಪೆಕ್ಟರ್ ಪ್ರಕಾಶ್. ಸದ್ಯ ಬೆಂಗಳೂರು ಸಿಟಿ ಕ್ರೈಮ್ ಬ್ರಾಂಚ್ನಲ್ಲಿ ಇನ್ಸ್ಪೆಕ್ಟರ್ ಆಗಿ ಪ್ರಕಾಶ್ ವೃತ್ತಿ ಜೀವನದ ಹಲವು ಮಜಲುಗಳು ಬಂಡೆಯನ್ನ ನೆನಪಿಸುತ್ತವೆ. ಹುತಾತ್ಮ ಮಲ್ಲಿಕಾರ್ಜುನ ಬಂಡೆ ಎದುರಿಸಿದ್ದಂಥ ಆ ಕ್ಷಣವನ್ನ ಪ್ರಕಾಶ್ ಕೂಡ ಎದುರಿಸಿದ್ದಾರೆ. ಅವತ್ತು ಸ್ವಲ್ಪ ಏನಾದರೂ ಎಚ್ಚರ ತಪ್ಪಿದ್ರೆ ಅನಾಹುತ ನಡೆದು ಹೋಗಿ ವರ್ಷಗಳೇ ಉರುಳಿ ಹೋಗ್ತಾ ಇದ್ವು. ಮಂಗಳೂರಿನ ಭೂಗತ ಲೋಕವೇ ಹಾಗೆ, ವೆರಿ ಡೇಂಜರಸ್. ಒಂದೆಡೆ ಮುಂಬೈನ ಅಂಡರ್ ವರ್ಲ್ಡಿಂಗ್, ಮತ್ತೊಂದೆಡೆ ದುಬೈ ಪಾತಕಿಗಳ ಒಡನಾಟ. ಕರಾವಳಿ ತಡಿಯಲ್ಲಿ ನಡೆಯೋ ಒಂದೊಂದು ಪಾತಕಕ್ಕೆ ಒಂದೊಂದು ರಕ್ತ ಚರಿತ್ರೆ ಇರುತ್ತೆ. ಇಂತಹ ಡೇಂಜರಸ್ ಪಾತಕ ಲೋಕದ ಮಂಗಳೂರಿನಲ್ಲಿ ಪ್ರಕಾಶ್ ಆಗ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು. ಅಲ್ಲಿ ಯಾವತ್ತು, ಎಲ್ಲಿ, ಹೇಗೆ ಮಚ್ಚು ಲಾಂಗುಗಳು ಹಾರಾಡ್ತವೋ ಗೊತ್ತಿಲ್ಲ. ಅಚಾನಕ್ಕಾಗೆ ಡೆಡ್ಲಿಯೆಸ್ಟ್ ರೌಡಿ ವಾರ್ಗಳು ನಡೀತಾ ಇದ್ವು. ನಟೋರಿಯಸ್ ರೌಡಿಗಳು, ಕಿಲ್ಲರ್ಗಳು ರಕ್ತ ಚೆಲ್ಲೋ ಮೂಲಕ ಖದರ್ ಮೇಂಟೈನ್ ಮಾಡ್ತಾ ಇದ್ರು. ಅದೇ ಕೆಟಗರಿಗೆ ಸೇರಿದಾತ ಈ ಸರ್ದಾರ್ ಲಾಲ್. ಅದು 2008ನೇ ವರ್ಷದಲ್ಲಿ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಅಂತ ಹೇಳಿ ಅದರ ಮಾಲೀಕರಿಗೆ ರವಿ ಪೂಜಾರಿ ಮತ್ತು ಆತನ ಸಹಚರರು ಸೇರಿಕೊಂಡು ಹಫ್ತಾ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದರು. ಆ ಬೇಡಿಕೆಯನ್ನು ಅವರು ಪೂರೈಸದಿದ್ದಾಗ ಅವರ ಕಚೇರಿಯಲ್ಲಿ ಫೈರಿಂಗ್ ಆಗುವಂಥ ಒಂದು ಘಟನೆ ನಡೆಯಿತು. ಅದರ ಕೆಲವು ಆರೋಪಿಗಳು ದಸ್ತಗಿರಿ ಆಗಿದ್ದರು. ಹಾಗೆ ಇತರ ಆರೋಪಿಗಳ ಬಗ್ಗೆಯೂ ಕೂಡ ಮಾಹಿತಿ ಸಂಗ್ರಹದ ಸಮಯ. ಆ ಘಟನೆ ನಡೆದಾಗ ಪ್ರಕಾಶ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಅದು 2009ರ ಸಮಯ. ಆಗ ಹಫ್ತಾ ವಸೂಲಿ ದಂಧೆ ಜೋರಾಗಿಯೇ ನಡೆದಿತ್ತು. ರವಿ ಪೂಜಾರಿಯ ಹವಾ ಜೋರಾಗಿಯೇ ಇತ್ತು. ಮಂಗಳೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ರೌಂಡ್ನಲ್ಲಿದ್ದಾಗ ಪ್ರಕಾಶ್ಗೆ ಒಂದು ಮಾಹಿತಿ ಬಂದಿತ್ತು. ಆವಾಗ ಒಂದು ಮಾಹಿತಿ ನಮಗೆ ಬಂತು, ಮಂಗಳೂರು ಕಡೆಯಿಂದ ಯಾವುದೋ ಒಂದು ದೊಡ್ಡ ಮಟ್ಟದ ಮೊತ್ತ ಹಣ ಅಲ್ಲಿಂದ ಹೋಗೋದಿದೆ, ಅದನ್ನು ಲೂಟೋದಕ್ಕೆ ಒಂದು ತಂಡ ಮಂಗಳೂರಿನಲ್ಲಿ ಸುತ್ತಾಡ್ತಾ ಇದೆ ಕಳೆದ ಒಂದು 2-3 ದಿವಸದಿಂದ ಅನ್ನುವಂಥ ಮಾಹಿತಿ. ಅವನೊಬ್ಬ ನಟೋರಿಯಸ್ ಕ್ರಿಮಿನಲ್. ಒಂಟಿ ಮನೆಗಳು ಈತನ ಟಾರ್ಗೆಟ್. ಎಸ್, ಅವನು ಸರ್ದಾರ್ ಲಾಲ್. 2009ರಲ್ಲಿ ಕರಾವಳಿಯ ತಡಿಯಲ್ಲಿ ಬೀಡು ಬಿಟ್ಟಿದ್ದ ಓರ್ವ ನಟೋರಿಯಸ್ ರೌಡಿ ಶೀಟರ್. ಮೂಲತಃ ಬೆಂಗಳೂರಿನ ನೆಲಮಂಗಲದ ಈತ ಕರಾವಳಿಯ ಪಾತಕ ಲೋಕಕ್ಕೆ ಅದಾಗಷ್ಟೇ ಎಂಟ್ರಿ ಕೊಟ್ಟಿದ್ದ. ಮಂಗಳೂರು ಹೇಳಿ ಕೇಳಿ ನಟೋರಿಯಸ್ ಭೂಗತ ಪಾತಕಿಗಳ ಅಡ್ಡ. ಹಫ್ತಾ ವಸೂಲಿ ಗ್ಯಾಂಗ್ ವಾರ್ಗಳಿಗೇನು ಅಲ್ಲಿ ಕಡಿಮೆ ಇಲ್ಲ. ಮಂಗಳೂರಿನ ಪಾತಕ ಲೋಕದಲ್ಲಿ ತನ್ನ ರಕ್ತಪಾತ ಚರಿತ್ರೆಯನ್ನ ಬರೆಯಲು ಹೋದಾತ ಈ ಸರ್ದಾರ್ ಲಾಲ್. ರಾಜ್ಯದ ಹಲವೆಡೆ ಈತ ತನ್ನ ಪಾತಕ ಕೈಯಿಂದ ಅದೆಷ್ಟೋ ಹೆಣಗಳನ್ನು ಬೀಳಿಸಿದ್ದ. ಒಂಟಿ ಮನೆಗಳೇ ಈತನ ಟಾರ್ಗೆಟ್. ಒಂಟಿ ಮನೆಗಳ ಜಾಡು ಹಿಡಿದು ಹೇಗೋ ಈತ ಅಲ್ಲಿದ್ದವರನ್ನ ಬರ್ಬರವಾಗಿ ಕೊಲೆಗೈದು ಚಿನ್ನಾಭರಣ ಕದ್ದೊಯ್ತಾ ಇದ್ದ ನಟೋರಿಯಸ್ ಕಿಲ್ಲರ್. ಈತನದ್ದು ಒಂದು ಥರ ಅಲೆಮಾರಿ ಜೀವನ. ಈತನ ಪೈಶಾಚಿಕತೆಗೆ ಎಲ್ಲೆಯೇ ಇರಲಿಲ್ಲ. ಊರಿಂದ ಊರಿಗೆ ಅಲೆದಾಡ್ತಾ ಇದ್ದ ಸರ್ದಾರ್ ಎಲ್ಲಿ ಬೀಡು ಬಿಡ್ತಾನೋ ಅಲ್ಲಿ ರಕ್ತಪಾತ ಗ್ಯಾರಂಟಿ. ಹಾಗೇನೆ ತನ್ನ ಸ್ವಿಫ್ಟ್ ಕಾರ್ ಏರಿದ್ದ ಈ ಖತರ್ನಾಕ್ ಕಿಲ್ಲರ್ 2009ರಲ್ಲಿ ಮಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದ.
ಈತನ ಮೇಲಿದ್ದದ್ದು ಬರೋಬ್ಬರಿ 30 ಕೊಲೆ ಪ್ರಕರಣಗಳು. ಹೀಗೆ ಮಂಗಳೂರಿನಲ್ಲಿ ತನ್ನದೇ ಪಾತಕ ಚರಿತ್ರೆಯನ್ನ ಸೃಷ್ಟಿಸಲು ಬಂದ ಸರ್ದಾರ್ ಲಾಲ್ ಆಗಲೇ ತನ್ನ ಕ್ರಿಮಿನಲ್ ಪ್ಲಾನ್ ಅನ್ನ ರೂಪಿಸಿದ್ದ. ಅದರಲ್ಲಿ 3 ಜನ ವ್ಯಕ್ತಿಗಳು ಬಿಜಾಪುರ ಜೈಲನ್ನು ಹಾರಿ ತಪ್ಪಿಸಿಕೊಂಡಂಥ ವ್ಯಕ್ತಿಗಳು. ಆ ಮೃತಪಟ್ಟ ವ್ಯಕ್ತಿ ಸರ್ದಾರ್ ಲಾಲು ಸುಮಾರು 25ರಿಂದ 30 ಪ್ರಕರಣಗಳಲ್ಲಿ ಆಲ್ರೆಡಿ ರಿಜಿಸ್ಟರ್ ಆದಂಥವನು. ಅನ್ರಿಜಿಸ್ಟರ್ಡ್ 70 ಕೇಸ್ಗಳಂದ್ರೂ ತಪ್ಪಾಗಲ್ಲ, ಅಷ್ಟು ಕೇಸ್ಗಳಿದ್ದಂಥವರು. ಆ ವ್ಯಕ್ತಿಗಳಲ್ಲಿ ಇನ್ನೂ ಕೆಲವರು ಕೂಡ ಜೈಲಿನಲ್ಲೇ ಇದ್ದಾರೆ 2009ರಿಂದ ಇನ್ನೂ ಕೂಡ. ತನ್ನ ಡೆಡ್ಲಿ ಪ್ಲಾನ್ ಅನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಸಿದ್ಧವಾಗಿದ್ದ. ಇತ್ತ ಮಂಗಳೂರು ಪೊಲೀಸರಿಗೆ ಈ ನಟೋರಿಯಸ್ ಕಿಲ್ಲರ್ನ ವಾಸನೆ ಬಡಿದಿತ್ತು. ತನ್ನ ಸ್ವಿಫ್ಟ್ ಕಾರ್ನಲ್ಲಿ ಕರಾವಳಿ ತೀರದಲ್ಲಿ ಅಡ್ಡಾಡ್ತಾ ಇದ್ದ ಮಾಹಿತಿ ಖಾಕಿಗಳಿಗೆ ಗೊತ್ತಾಗಿತ್ತು. ಸರ್ದಾರ್ ಲಾಲ್ ಕರಾವಳಿ ತೀರದಲ್ಲಿ ರಕ್ತ ಚೆಲ್ಲುವ ಮುನ್ನವೇ ಆತನನ್ನ ಖೆಡ್ಡಕ್ಕೆ ಹಾಕಬೇಕು ಅನ್ನೋ ಆಶಯ ಮಂಗಳೂರು ಪೊಲೀಸರದ್ದು. ಹೀಗಾಗಿ ಮಂಗಳೂರಿನ ಖಾಕಿ ಪಡೆ ಆಗಲೇ ಅಲರ್ಟ್ ಆಗಿಬಿಟ್ಟಿದ್ರು. ಅದು 2009ರ ಸೆಪ್ಟೆಂಬರ್ ತಿಂಗಳು. ಸಮಯ ಸರಿಸುಮಾರು ರಾತ್ರಿ 2 ಗಂಟೆ. ಮಂಗಳೂರು ಗ್ರಾಮಾಂತರ ಠಾಣೆಯ ಪೊಲೀಸರಿಗೆ ಸರ್ದಾರ್ ಲಾಲ್ನ ಚಲನವಲನದ ಬಗ್ಗೆ ಪಕ್ಕಾ ಮಾಹಿತಿ ಸಿಕ್ಕಿತ್ತು. ಸ್ವಿಫ್ಟ್ ಕಾರ್ನಲ್ಲಿ ಪದವಿನಂಗಡಿ ಕಡೆ ಪ್ರಯಾಣ ಬೆಳೆಸ್ತಿದ್ದ ಅನ್ನೋ ಇನ್ಪುಟ್ ಬಂದಿತ್ತು. ಸ್ವಲ್ಪವೂ ತಡ ಮಾಡದೆ ಎಸ್ಐ ಪ್ರಕಾಶ್ ತಮ್ಮ 2 ಪೇದೆಗಳ ಜೊತೆಗೂಡಿ ಬೇಟೆಗಿಳಿದಿದ್ರು. ತಮ್ಮ ಪೊಲೀಸ್ ಜೀಪ್ ಏರಿದ ಈ ಖಾಕಿ ಪಡೆ ಖತರ್ನಾಕ್ ಕಿಲ್ಲರ್ನ ಜಾಡು ಹಿಡಿದು ಹೊರಟಿತ್ತು. ಮಾಹಿತಿ ಪ್ರಕಾರ ಯಾರೋ ಜೈಲಿಂದ ತಪ್ಪಿಸ್ಕೊಂಡವರು ಅದರಲ್ಲಿ ಇದ್ದಾರೆ ಅಂತ ಹೇಳಿ ಮಾಹಿತಿ ಬಂತು. ಸೊ ನಾನು ಮತ್ತು ನಮ್ಮ ತಂಡದಲ್ಲಿ SP ವಿಶೇಷ ಪತ್ತೆ ದಳದಲ್ಲಿ ಸುಮಾರು 8 ಜನ ಸ್ಟಾಫ್ಗಳೆಲ್ಲ ಇದ್ದೇವೆ ನಾವು. ನಮ್ಮದೊಂದು ಟೆಂಪೋ ಟ್ರಾವೆಲರ್ ಗಾಡಿ ಇತ್ತು ಆವಾಗ. ಅದನ್ನು ನಾವು ತಗೊಂಡು ನಮಗೆ ಏನು ಮಾಹಿತಿಯ ಪ್ರಕಾರ ಅವರ ಮೂವ್ಮೆಂಟ್ ಇದ್ದ ಜಾಗ ಅಂತ ಹೇಳುವಂಥ ಪದವಿನಂಗಡಿ ಸ್ವರ್ಣಗಿರಿ ಲೇಔಟ್ ಅಂತ ಇದೆ, ಅಲ್ಲಿ ನಾವು ವಾಚ್ ಮಾಡಿದೆವು, ಕನ್ಫರ್ಮ್ ಮಾಡಿದೆವು. ಆವಾಗ ಒಂದು ಸ್ವಿಫ್ಟ್ ಗಾಡಿ ಇತ್ತು, ಸಿಲ್ವರ್ ಬಣ್ಣದ ಸ್ವಿಫ್ಟ್ ಗಾಡಿ. ಅದರಲ್ಲಿ ಅದು ಬರ್ತಾ ಇರೋದು ನಮಗೆ ಕನ್ಫರ್ಮ್ ಆಯಿತು. ನಮ್ಮ ಮಾಹಿತಿದಾರರನ್ನು ಕೂಡ ನಾವು ಬಳಸ್ಕೊಂಡಿದ್ದೇವೆ. ಆ ಸಮಯದಲ್ಲಿ ನಾವು ಆ ಗಾಡಿಯನ್ನು ನಮ್ಮ ಟೆಂಪೋ ಟ್ರಾವೆಲ್ನ ಮೂಲಕನೇ ಎದುರು ಬದ್ರ ಅದನ್ನು ನಿಲ್ಲಿಸೋ ಪ್ರಯತ್ನ ಮಾಡಿದೆವು. ನಾವು ಅಷ್ಟೊತ್ತಿಗೆ ಆಗಲೇ ಗಾಡಿಯಿಂದ ಇಳಿದುಕೊಂಡು ನಾವು ರೆಡಿಯಾಗಿದ್ದೆವು. ಸರ್ದಾರ್ ಲಾಲ್ನ ಗ್ಯಾಂಗ್ ನಿಜಕ್ಕೂ ವೆರಿ ಡೇಂಜರಸ್. ಯಾಕೆ ಅಂದರೆ ಸರ್ದಾರ್ ಜೊತೆ ಬಿಜಾಪುರ ಜೈಲಿನಿಂದ ಎಸ್ಕೇಪ್ ಆಗಿದ್ದ 3 ಖೈದಿಗಳಿದ್ರು. ಹೌದು, ನಟೋರಿಯಸ್ ಕಿಲ್ಲರ್ಗಳ ಆ ಗ್ಯಾಂಗ್ ಕಾರ್ನಲ್ಲಿ ಹಣ ಹೊತ್ತು ಮುನ್ನುಗ್ತಾ ಇತ್ತು. ಇತ್ತ ಲಾಲ್ ಆಟಕ್ಕೆ ಫುಲ್ ಸ್ಟಾಪ್ ಹಾಕೋ ಪಣ ತೊಟ್ಟು ಖಾಕಿ ಪಡೆ ಫೀಲ್ಡ್ಗಿಳಿದಿತ್ತು. ಆ ಭಯಾನಕ ರಾತ್ರಿಯಲ್ಲಿ ಅಟೆನಿಕಾಸ್ಟ್ ಪಾತಕಿ ಕೈಗೆ ಕೋಳ ಹಾಕಲೇಬೇಕು ಅನ್ನೋ ಹಠ ಖಾಕಿ ಪಡೆಗಿತ್ತು. ಕವರ್ ಮಾಡಿದಾಗ ಈ ಗಾಡಿಯಲ್ಲಿದ್ದಂಥ ಚಾಲಕ ಆ ಗಾಡಿಯನ್ನು ಸುಮಾರು 50ರಿಂದ 75 ಮೀಟರ್ವರೆಗೆ 2ರಿಂದ 3 ಸಲ ಹಿಂದೆ ಮುಂದೆ ಗಾಡಿಯನ್ನು ತುಂಬ ವೇಗವಾಗಿ ತಗೊಂಡು ಹೋಗ್ತಾನೆ. ಆವಾಗ ನಮ್ಮ ಜೊತೆಗಿದ್ದಂಥ ಸಿಬ್ಬಂದಿಗಳು ಆ ಗಾಡಿಯನ್ನು ನಿಲ್ಸಕ್ಕೆ ಹೋಗಿ ಈ ಡ್ರೈವರ್ನ ಸ್ಟೇರಿಂಗನ್ನು ಮತ್ತು ಅವನ ಚಾವಿಯನ್ನು ಹಿಡಿದು ನಿಲ್ಲಕ್ಕೆ ಟ್ರೈ ಮಾಡಿದ್ದು. ಆ ಸಮಯದಲ್ಲಿ ಆ ವ್ಯಕ್ತಿಗಳು ಆ ಕೈಯನ್ನು ಪರಚಿ ರಕ್ತಗಾಯ ಆಗಿರುವಂಥದ್ದು. ಹಾಗೆ ನಮ್ಮ ಜೊತೆಗಿದ್ದಂಥ ಸಿಬ್ಬಂದಿ ಹಿಂಭಾಗದಲ್ಲಿ ಇನ್ನೊಬ್ಬ ನಮ್ಮ ಸಿಬ್ಬಂದಿ ಮೋಟರ್ ಸೈಕಲ್ನ ಅಡ್ಡ ಇಡೋದಕ್ಕೆ ಪ್ರಯತ್ನ ಮಾಡಿದ್ದ, ಅದೂ ಕೂಡ ಬಿದ್ದು ಅದಕ್ಕೂ ಡ್ಯಾಮೇಜ್ ಆಯಿತು. ಸರ್ದಾರ್ ಲಾಲ್ ಗ್ಯಾಂಗ್ ಬೆನ್ನಟ್ಟಿದ್ದ ಸಬ್ ಇನ್ಸ್ಪೆಕ್ಟರ್ ಪ್ರಕಾಶ್ ಟೀಮ್ ರಾತ್ರಿ ಬೇಟೆಗಿಳಿದಿತ್ತು. ಆ ಸರ್ದಾರ್ ಲಾಲ್ ಗ್ಯಾಂಗ್ನ ಕಾರು ಮಂಗಳೂರು ಹೊರವಲಯ ಪದವಿನಂಗಡಿಯ ಸ್ವರ್ಣಗಿರಿ ಲೇಔಟ್ ರೀಚ್ ಆಗ್ತಿದ್ದ ಹಾಗೆ SI ಪ್ರಕಾಶ್ರ ಪೊಲೀಸ್ ಜೀಪ್ ಸರ್ದಾರ್ ಲಾಲ್ ಕಾರನ್ನ ಅಡ್ಡಗಟ್ಟಿತ್ತು. ಪೊಲೀಸ್ ಜೀಪ್ ಆತನ ಸ್ವಿಫ್ಟ್ ಕಾರ್ಗೆ ಡಿಕ್ಕಿ ಹೊಡೆದಿತ್ತು. ಅಷ್ಟೇ, ನಂತರ ನಡೆದಿದ್ದು ರಿಯಲ್ ಫೈಟ್. SI ಪ್ರಕಾಶ್ ಟೀಮ್ ನಿಜಕ್ಕೂ ಇದನ್ನ ನಿರೀಕ್ಷಿಸಿರಲಿಲ್ಲ. ಯಾಕೆ ಅಂದರೆ ಸರ್ದಾರ್ ಲಾಲ್ ಕೈಯಲ್ಲಿ ಗನ್ ಹಿಡಿದುಕೊಂಡಿದ್ದ. ನೋ ಡೌಟ್ ಖಾಕಿ ಪಡೆ ಅದನ್ನ ನೋಡಿ ಬೆಚ್ಚಿ ಬಿದ್ದಿತ್ತು.
ರೌಡಿಗಳ ಕೈಯಲ್ಲಿ ಬರೇ ಮಚ್ಚು ಲಾಂಗುಗಳಿದ್ರೆ ದೂಸರಾ ಮಾತಿಲ್ಲದೆ ನುಗ್ಗಿ ಬಿಡಬಹುದು. ಆದರೆ ಅದೇ ರೌಡಿಗಳ ಕೈಯಲ್ಲಿ ರಿವಾಲ್ವರ್ ಇದೆ ಅಂದರೆ ಖಾಕಿಗಳ ಗುಂಡಿಗೆಯಲು ಒಂದು ಕ್ಷಣ ನಡುಕ ಹುಟ್ಟುತ್ತೆ. ಯಾಕೆ ಅಂದರೆ ಯಾವ ಕಡೆಯಿಂದ ಹೇಗೆ ಬುಲೆಟ್ ದೇಹ ಹೊಕ್ಕುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ನಿಜಕ್ಕೂ ಆ ಭಯಾನಕ ರಾತ್ರಿಯಲ್ಲಿ ನಡೆದದ್ದು ಭಯಂಕರ ಗುಂಡಿನ ಕಾಳಗ. ನನ್ನ ಜೀಪಿನ ಮೂಲಕ ತಡೆ ನಿಲ್ಲಿಸೋಕ್ಕೆ ಒಂದು ಪ್ರಯತ್ನ ಮಾಡಿದೆವು. ಆದರೆ ಆ ಒಮ್ನಿ ಗಾಡಿ ನಮ್ಮ ಜೀಪಿನ ಒಂದು ಕಾರ್ನರ್ಗೆ ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ಇದ್ದಂಥ ಸುಮಾರು 2-3 ಜನ ಇರ್ಬೋದು ಅಂತೇಳಿ ನಾವು ನಂಬ್ಕೊಂಡಿದ್ದೆವು. ಏಕಾಏಕಿ ನಮ್ಮ ಮೇಲೆ ಓಪನ್ ಫೈರ್ ಮಾಡಿದರು. ಸೊ ನಮಗೆ ರಕ್ಷಣೆ ಸಲುವಾಗಿ ನಾನು, ಸುದರ್ಶನು ಮತ್ತು ನನ್ನ ಚಾಲಕರು ಅವ್ರ ಮೇಲೆ ಪ್ರತಿದಾಳಿ ನಮಗೆ ಮಾಡಬೇಕಾದ ಅವಶ್ಯಕತೆ ಇತ್ತು. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟ. ಅವನು ಧನಂಜಯ ಪೂಜಾರಿ ಅಂತ ಆಮೇಲೆ ನಮಗೆ ಕನ್ಫರ್ಮ್ ಆಯಿತು. ಖಂಡಿತವಾಗಿಯೂ ಶತ್ರುಗಳನ್ನು ಹಗುರವಾಗಿ ತಗೊಳ್ಳುವ ಹಾಗಿಲ್ಲ. ಲಘುವಾಗಿ ತಗೊಂಡ್ರೆ ಪಾತಕಿಗಳ ಕೈ ಮೇಲಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಖಾಕಿ ಪಡೆ ಎನ್ಕೌಂಟರ್ಗೆ ಹೋಗೋ ಮುನ್ನ ಎಲ್ಲ ಸಂಭಾವ್ಯ ಅಪಾಯಗಳ ಲೆಕ್ಕಾಚಾರ ಮಾಡಿಕೊಂಡಿರಬೇಕು. ಇಲ್ಲವಾದರೆ ವೈರಿಗಳ ಅಟ್ಯಾಕ್ಗೆ ಪೊಲೀಸರು ನಿರುತ್ತರರಾಗಬೇಕಾಗುತ್ತೆ. ಅಲ್ಲಿನ ಸನ್ನಿವೇಶಕ್ಕೆ ತಕ್ಕ ಹಾಗೆ ಪ್ಲಾನ್ ಅನ್ನು ಪೊಲೀಸರು ಬದಲಾಯಿಸಬೇಕಾಗುತ್ತೆ. ಅದೇ ರೀತಿ ಖಾಕಿ ಪಡೆ ಪ್ಲಾನ್ ಬಿ ಮಾಡ್ತಾ ಇದ್ದ ಹಾಗೆ ಅತ್ತ ಸರ್ದಾರ್ ಲಾಲ್ ತನ್ನ ರಿವಾಲ್ವರ್ಗೆ ಕೆಲಸ ಕೊಟ್ಬಿಟ್ಟಿದ್ದ. ಇತ್ತ ಕೂದಲೆಳೆಯ ಅಂತರದಲ್ಲಿ ಸಾವು SI ಪ್ರಕಾಶ್ ದೇಹವನ್ನ ಹಾದು ಹೋಗಿತ್ತು. ಅದರಿಂದ ಎಚ್ಚೆತ್ತುಕೊಳ್ಳುವಷ್ಟರಲ್ಲಿ ಸರ್ದಾರ್ ಲಾಲ್ ಮತ್ತೊಮ್ಮೆ ಟ್ರಿಗರ್ ಅದುಮಿ ಬಿಟ್ಟಿದ್ದ. ಆದರೆ SI ಪ್ರಕಾಶ್ರ ಜೀವ ಗಟ್ಟಿಯಾಗಿತ್ತು. ಅದ್ಯಾಕೋ ಲಾಲ್ ಗನ್ನಿಂದ ಬುಲೆಟ್ ಹೊರ ಬರಲೇ ಇಲ್ಲ. ಒಂದು ವೇಳೆ ಗನ್ ಫೈರ್ ಆಗಿದ್ರೆ ಪ್ರಕಾಶ್ ಮಲ್ಲಿಕಾರ್ಜುನ ಬಂಡೆಯಂತೆ ಹುತಾತ್ಮರಾಗಿರ್ತಾ ಇದ್ರು. ಇನ್ನು ತಡ ಮಾಡಿದ್ರೆ ಅನಾಹುತ ಖಚಿತ ಅಂದುಕೊಂಡ ಪ್ರಕಾಶ್ ತಮ್ಮ ಸರ್ವೀಸ್ ರಿವಾಲ್ವರ್ನಿಂದ ಹಂತಕನತ್ತ ಬುಲೆಟ್ ಹಾರಿಸಿಬಿಟ್ರು. ಬುಲೆಟ್ ಗುರಿ ಮುಟ್ಟಿತ್ತು. ಸರ್ದಾರ್ ಲಾಲ್ ನೆಲಕ್ಕುರುಳಿದ್ದ. ಅವನ ಕೈಯಲ್ಲಿದ್ದಂಥ ವೆಪನ್ನು ಸ್ಟ್ರಕ್ ಆಯಿತು. ಅದು ಇಮಿಡಿಯೇಟ್ ನಮ್ಮ ಕಡೆಯಿಂದ ರಿಫೈರ್ ಆಯಿತು. ನಮ್ಮ ಅದೃಷ್ಟ ಅವನ 2ನೇ ಫೈರ್ ಆಗಲಿಲ್ಲ. ಎಲ್ಲಾದರೂ ನಮಗೆ 2ನೇ ಫೈರ್ ಆಗ್ತಿದ್ರೆ ಮೋಸ್ಟ್ಲಿ ನಮ್ಮ ಸಿಬ್ಬಂದಿಗಳು ಮತ್ತು ನಾನು ಅಲ್ಲಿ ಜೀವನ ಕಳ್ಕೋಬೇಕಾಗಿತ್ತು. ಅದು ಇನ್ನೊಂದು ಆ ಚಾಲಕ ಅದೇನು ಗಾಡಿಯನ್ನು ಸ್ವಿಂಗ್ ಮಾಡ್ಕೊಂಡು ಹಿಂದೆ ಮುಂದೆ ಹೋಗ್ತಾ ಇದ್ನೋ, ಇದರಲ್ಲೂ ಕೂಡ ಅದು ವೇಗ ಎಷ್ಟಿತ್ತು ಅಂದರೆ ಆ ಗಾಡಿಯ ಮೀಟರ್ನಲ್ಲಿ ಎಷ್ಟು ವೇಗದಲ್ಲಿ ಅವನಿಗೆ ಸ್ವಿಮ್ ಮಾಡೋಕ್ಕೆ ಸಾಧ್ಯನೋ ಅಷ್ಟನ್ನು ಮಾಡಿದ್ದ. ಅದರಲ್ಲೂ ಕೂಡ ನಾವು ನಮ್ಮ ಜೀವಹಾನಿ ಮಾಡ್ಕೋಬೇಕಾಗಿತ್ತು. ಅವತ್ತೇ ಏನಾದರೂ ಪ್ರಕಾಶ್ ತಡ ಮಾಡಿದ್ರೆ ಸರ್ದಾರ್ ಹಾರಿಸಿದ್ದ ಗುಂಡು ಇವರಿಗಾಗಲಿ ಇವರ ಸಿಬ್ಬಂದಿಗಾಗಲಿ ತಗಲಿ ಅನಾಹುತ ಸಂಭವಿಸಿ ಬಿಡ್ತಾ ಇತ್ತು. ಸೂಕ್ತ ಸಮಯಕ್ಕೆ ಸರ್ವಿಸ್ ರಿವಾಲ್ವರ್ಗೆ ಕೆಲಸ ಕೊಟ್ಟಿದ್ದಕ್ಕೆ ಇವರಿನ್ನೂ ಖಾಕಿ ಬಟ್ಟೆ ಹಾಕ್ಕೊಳ್ತಾ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಆ ಕ್ಷಣದಲ್ಲಿ ಪ್ರಕಾಶ್ ಕೈಗೊಂಡ ದಿಟ್ಟ ನಿರ್ಧಾರ ಇವರ ಮತ್ತು ಇವರ ಸಿಬ್ಬಂದಿಗಳ ಪ್ರಾಣ ಉಳಿಸುವಲ್ಲಿ ಉಪಕಾರಿಯಾಯಿತು. ಬೆಂಗಳೂರಿನಿಂದ ಅಭಿಷೇಕ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.